Hello everyone, welcome to my YouTube channel. Class 5 English Summative Evaluation Summative Assessment 2 ಮಾರ್ಚ್ 2025 ಐದನೇ ತರಗತಿ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಉತ್ತರಗಳು. ಇದು ಮಾಡೆಲ್ ಪೇಪರ್. ಇದೇ ಕ್ವಶನ್ಸ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಿಲ್ಲ. ಇದು ಪ್ರಾಕ್ಟೀಸ್ ಪೇಪರ್. ನೀವು ಕಮೆಂಟಲ್ಲಿ ಇದು ಫೇಕ್, ಇದು ರಿಯಲ್ ಅಂತ ಏನು ಕಮೆಂಟ್ ಮಾಡಬೇಡಿ. ನಾನೇ ಹೇಳ್ತಾ ಇದ್ದೀನಿ, ಇದು ಪ್ರಾಕ್ಟೀಸ್ ಪೇಪರ್. ಇದೇ ಥರ ಬರುತ್ತೆ ನಿಮಗೆ ಎಕ್ಸಾಮಲ್ಲಿ, ಆದರೆ ಇದೇ ಕ್ವಶನ್ಸ್ಗಳು ಬರಲ್ಲ. ಈ ಒಂದು ಪ್ಯಾಟರ್ನಲ್ಲೂ ಕೂಡ ಬರ್ಬೋದು, ಅಥವಾ ಕ್ವಶನ್ಸ್ಗಳವರು ಬೇರೆ ಥರನೂ ಬೇಕಾದ್ರೂ ಕೇಳ್ಬೋದು. 8 ಮಾರ್ಕ್ಸ್ ಕ್ವಶನ್ ಇದೆ. 8 ಮಾರ್ಕ್ಸ್ಗೆ ನಿಮಗೆ ಫಸ್ಟ್ ಚೂಸ್ ದ ಕರೆಕ್ಟ್ ಆನ್ಸರ್ ಕೇಳ್ತಾರೆ. ಈ ಕ್ವಶನ್ಸ್ಗಳು ನಿಮಗೆ ಗ್ರಾಮರ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಗ್ರಾಮರ್ ರಿಲೇಟೆಡ್ ಫಸ್ಟ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಸಿ, ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಬಿ, ಥರ್ಡ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಡಿ ಗೇವ್, ಫೋರ್ತ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಎ ಯಂಗ್, ಫಿಫ್ತ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಸಿ ಫ್ಲವರ್, ಸಿಕ್ಸ್ತ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಸಿ, ಸೆವೆಂತ್ ಕ್ವಶನ್ ಆನ್ಸರ್ ಆಪ್ಷನ್ ಎ, ಏಯ್ತ್ ಕ್ವಶನ್ ಆನ್ಸರ್ ಆಪ್ಷನ್ ಬಿ. ನೆಕ್ಸ್ಟ್ ಮೇನಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಇದೆ. ಟೋಟಲ್ 4 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಡೂ ಹ್ಯಾಸ್ ಡೈರೆಕ್ಟೆಡ್ ಫಾರ್ ಕ್ವಶನ್ ನಂಬರ್ 13 to 15. 13 ಕ್ವಶನ್ ಮೇಕ್ ದ ಸೆಟ್ಸ್ ಆಫ್ ರೈಮಿಂಗ್ ವರ್ಡ್ಸ್ ಬಿಗ್ ಡಿಗ್. ಈ ಥರ ನೀವು ಪೇರ್ನ ಮ್ಯಾಚ್ ಮಾಡಬೇಕು. ಟೋಟಲ್ ನಿಮಗೆ ಇಲ್ಲಿ 4 ಪೇರ್ಸ್ನ ಕೇಳಿರ್ತಾರೆ. ಒಂದೊಂದು ಪೇರ್ಗೂ ಕೂಡ ಆಫ್ ಮಾರ್ಕ್ಸ್ ಇರುತ್ತೆ. ಟೋಟಲ್ 2 ಮಾರ್ಕ್ಸ್. ಅದಾದಮೇಲೆ ಲಿಸ್ಟ್ ದೀಸ್ ಅನಿಮಲ್ಸ್ ಅಂಡರ್ ಡೊಮೆಸ್ಟಿಕ್ ಅನಿಮಲ್ಸ್ ಆ್ಯಂಡ್ ವೈಲ್ಡ್ ಅನಿಮಲ್ಸ್. ಡೊಮೆಸ್ಟಿಕ್ ಅನಿಮಲ್ಸ್ಗೆ ನೀವು ಕೌ, ಆಕ್ಸ್, ಕೋಟ್, ಶೀಪ್ ಇದನ್ನೆಲ್ಲ ಬರೀಬೇಕು. ವೈಲ್ಡ್ ಅನಿಮಲ್ಸ್ಗೆ ಫಾಕ್ಸ್, ಲಯನ್, ಎಲಿಫೆಂಟ್, ಟೈಗರ್ ಇದನ್ನೆಲ್ಲ ನೀವಲ್ಲಿ ಬರೀಬೇಕಾಗುತ್ತೆ. ಇದಕ್ಕೂ ಕೂಡ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಮೇಕ್ 4 ವರ್ಡ್ಸ್ ಫ್ರಮ್ ದ ಗಿವನ್ ವರ್ಡ್ಸ್ ಆ್ಯಂಡ್ ರೈಟ್ ದೆಮ್. ಎಕ್ಸ್ಪೀರಿಯನ್ಸ್ ಅನ್ನೋ ವರ್ಡಿಂದ ನೀವು ಏನೆಲ್ಲ ವರ್ಡ್ಸ್ನ ಮಾಡ್ಬೋದು ಅನ್ನೋದನ್ನ ನೀವಲ್ಲಿ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 sentences. ಕ್ವಶನ್ ನಂಬರ್ 16 22 ತನಕ ಟೋಟಲ್ 7 ಕ್ವಶನ್ ಇದೆ. 7 ಕ್ವಶನ್ಸ್ ಈಚ್ ಕ್ಯಾರಿ 2 ಮಾರ್ಕ್ಸ್. ಟೋಟಲ್ 14 ಮಾರ್ಕ್ಸ್. ಟೋಟಲ್ 14 ಕ್ವಶನ್ಗಳಿದೆ. ಈ ಒಂದು ಕ್ವಶನ್ಸ್ ನಿಮಗೆ ಟೆಕ್ಸ್ಟ್ ಬುಕ್ ಬ್ಯಾಕ್ ಆನ್ಸರ್ ಇರ್ತದೆ. ಟೆಕ್ಸ್ಟ್ ಬುಕ್ಕಲ್ಲಿ ಕ್ವಶನ್ಸ್ಗಳು ಇರ್ತದೆ, ಬುಕ್ ಬ್ಯಾಕಲ್ಲಿ ಕ್ವಶನ್ಸು ಅದೇ ಕ್ವಶನ್ಸ್ಗಳನ್ನ ಅವರು ಕೇಳಿರ್ತಾರೆ. ಇನ್ನೇನು ಕ್ವಶನ್ಸ್ಗಳು ಅವ್ರು ಕೇಳಿ ನೀವಲ್ಲಿ ಎಲ್ಲ ಚಾಪ್ಟರ್ನ ಕ್ವಶನ್ಸ್ಗಳನ್ನ ಕೂಡ ನೀವಲ್ಲಿ ಓದಬೇಕಾಗುತ್ತೆ. ಒಂದು ಕ್ವಶನ್ನು ಮಿಸ್ ಮಾಡೋಗಿಲ್ಲ. ಅವ್ರು ಯಾವ ಕ್ವಶನ್ಸ್ ಬೇಕಾದ್ರೂ ಕೂಡ ನಿಮಗೆ ಕೇಳ್ಬೋದು. ತುಂಬಾ ಈಸಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. 1 ಮಾರ್ಕ್ ಅಲ್ವಾ, ನೀವು 2 or 3 ಸೆಂಟೆನ್ಸಲ್ಲಿ 2 ಮಾರ್ಕ್ಸ್ ಕ್ವಶನ್ನು. ನೆಕ್ಸ್ಟ್ ಇಲ್ಲಿ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 or 6 sentences ಈಚ್. 2 ಕ್ವಶನ್ಸ್ ಕೊಟ್ಟಿದ್ದಾರೆ. 23 ಕ್ವಶನ್ ನಂಬರ್ ಹಾಗೆ 24 ಕ್ವಶನ್ ನಂಬರ್ ಕೊಟ್ಟಿದ್ದಾರೆ. 2 ಕ್ವಶನ್ ಕೂಡ ನಿಮಗೆ 5 ಸೆಂಟೆನ್ಸ್ ಅಥವಾ 6 ಸೆಂಟೆನ್ಸಲ್ಲಿ ಆನ್ಸರ್ ಮಾಡಿ ಅಂತ ಹೇಳಿದ್ದಾರೆ. 2 ಕ್ವಶನಿಂದ ನಿಮಗೆ 2 into 4, 2 4 8, ಟೋಟಲ್ ನಿಮಗೆ 8 ಮಾರ್ಕ್ಸ್ ಬರುತ್ತೆ. ಈ ಮೇನ್ನ ನೀವು ಆನ್ಸರ್ ಮಾಡಬೇಕಂದ್ರೆ ಲಾಂಗ್ ಆನ್ಸರ್ಸ್ನ ನೀವು ಮಾಡಬೇಕಾಗುತ್ತೆ. 5 or 6 ಸೆಂಟೆನ್ಸ್ ಅಂದರೆ ತುಂಬಾ ಲಾಂಗ್ ಕ್ವಶನ್ಸ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಮೋರ್ ದೆನ್ 5 to 6 ಲೈನ್ಸ್ ಈ ಥರ ನೀವು ಆನ್ಸರ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ ಆ ಕ್ವಶನ್ಗೆ. ಥ್ಯಾಂಕ್ ಯು.